ಹಾಗೆ ಈಗೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಬರೋಣ. ಬೆಂಗಳೂರಿನಲ್ಲಿ ವರ್ಣಾರ್ಭಟಕ್ಕೆ 7 ಜನ ಬಲಿಯಾಗಿದ್ದಾರೆ. ಶಿವಾಜಿನಗರ ಬೋರಿಂಗ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು 3 ಮಕ್ಕಳು ಸೇರಿದಂತೆ ಒಟ್ಟು 7 ಮಂದಿ ಸಾವನ್ನಪ್ಪಿದ್ದಾರೆ. ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿರುವಂಥದ್ದು ಬಹಳ ಯೋಚನೀಯ ಸ್ಥಿತಿ. ಎಂತ ಕರ್ಮಾರಿ ಇದು. ಕಾಂಪೌಂಡ್ ಕುಸಿದು ಬೀದಿ ವ್ಯಾಪಾರಸ್ಥರು ಕೂಡ ಬಲಿಯಾಗಿದ್ದಾರೆ. ಪಾಡಿ ಕೆಲಸ ಮಾಡ್ಕೊಂಡಿದ್ರು. ಘಟನಾ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳರು ದೌಡಾಯಿಸ್ತಾ ಇದ್ದಾರೆ. ಏನು ಇವಾಗ ಹೋಗಿ ಏನ್ ಮಾಡ್ತೀರಾ? 7 ಜನ ಜೀವ ಹೋಯ್ತಲ್ಲ ಅಲ್ಲಿ. ಯಾಕೆ ಇಷ್ಟೊಂದು ಮುನ್ನೆಚ್ಚರಿಕೆ ಕ್ರಮಗಳಿಲ್ವಾ? IMD ಅವರು ಮುನ್ನೆಚ್ಚರಿಕೆ ಈ ರೀತಿ ಗಾಳಿ ಬರ್ತಾ ಇದೆ ಅಂತ ಮೆಸೇಜ್ ಎಲ್ಲ ಕಳಿಸ್ತಾರೆ, ಬೇರೆದೆಲ್ಲ ಕಳಿಸ್ತಾರೆ. ಕೋವಿಡ್ ಹರಡ್ತಾ ಇದೆ ಹಂಗೆಲ್ಲ ಎಲ್ಲ. ಈ ರೀತಿಯಾದಂಥ ಅಷ್ಟು ಜೋರ ಗಾಳಿ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಮೆಸೇಜ್ ಕಳಿಸ್ಬೇಕು ಮೊಬೈಲ್ಗೆ. ಈಗ 7 ಜನರ ಸಾವಿಗೆ ಯಾರು ಹೊಣೆ? ಪಾಪ ಅವ್ರ ಪಾಡಿಗೆ ಬೀದಿ ಬದಿಲು ವ್ಯಾಪಾರಸ್ಥರು ಕೆಲಸ ಮಾಡ್ತಾ ಇರ್ತಾರೆ. ಈ ವರ್ಣಾರ್ಭಟಕ್ಕೆ ನೋಡಿ, ಮಕ್ಕಳು ಕೂಡ ಸೇರಿ ಇಷ್ಟು ಜನ ಸಾವಿನಪ್ಪಿರುವಂಥದ್ದು. ಯಾರು ಕೇಳ್ತಾರ್ರಿ ಇವಾಗ? ಈ ಶಿವಾಜಿನಗರ ಬೋರಿಂಗ್ ಆಸ್ಪತ್ರೆ ಬಳಿ ಸಂಭವಿಸಿದ ಭೀಕರವಾದಂಥ ಈ ದುರಂತದಲ್ಲಿ 3 ಜನ ಮುಗ್ಧ ಮಕ್ಕಳು, 7 ಜನ ಟೋಟಲ್ 7 ಜನ ಬಲಿಯಾಗಿದ್ದಾರೆ. ಬೀದಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಬಡಜೀವಿಗಳ ಮೇಲೆ ವಿಧಿಯಾಟ ನೋಡಿ ಕಾಂಪೌಂಡ್ ರೂಪದಲ್ಲಿ ಎದುರಾಗಿದೆ. ರೋಚಕ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ವಿಚಾರ ನಾವು ಎಷ್ಟು ನಮಗೆ ಘಾಸವಾಗಿ ಇರುತ್ತಂತಂದರೆ, ಈ ಘಟನೆ ನಡೆದ ಶಿವಾಜಿನಗರ ಪ್ರತಿಷ್ಠಿತ ಬೋರಿಂಗ್ ಆಸ್ಪತ್ರೆ ಬೇರೆ. ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡುವಂಥದ್ದು, ಆಸ್ಪತ್ರೆ ಕಾಂಪೌಂಡ್ ಹೇಗಿರುತ್ತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ. ಪಾಪ ಏನು ಮಾಡ್ತಾರೆ, ಮಳೆ ಬಂದಾಗ ಕಾಂಪೌಂಡು ಇಲ್ಲ ಮರದ ಪಕ್ಕದೊಳಗೆ ನಿಂತ್ಕೊಂತಾರೆ ಜನ. ಮಳೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ಅವೆಲ್ಲ ನಾವು ನೋಡ್ಕೋಬೇಕು. ಆದರೆ ಮಳೆಯ ತೀವ್ರತೆ ಈಗ ಹಳೆ ಕಾಂಪೌಂಡ್ ಗೋಡೆ ದಿಢೀರಂತ ಬಿಸಿಬಿಟ್ಟಿರ್ತದೆ. ಕ್ಷಣಾರ್ಥದಲ್ಲಿ ಸೆಕೆಂಡ್ಗಳಲ್ಲಿ ಬಿದ್ದಿರುತ್ತದು. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಅವ್ರ ಪಾಡಿಗೆ ನಿಂತಿರ್ತಾರೆ ನೋಡಿ, ವ್ಯಾಪಾರಸ್ಥರು ಅವ್ರ ಪಾಡಿಗೆ ಕೆಲಸ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರ್ತಾರೆ. ಈಗ ಉಸಿರುಗಟ್ಟಿ ಅದೇ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಎಂಥ ಶೋಕದ ದಿನ ಆಗೋಯ್ತು ಇದು ಅಂದರೆ ನೋಡಿ. ಈ ಘಟನೆ ತಿಳಿದ ತಕ್ಷಣ ಏನು ಮಾಡಿದ್ರು, ಓಡ್ ಬರ್ತಾ ಇದ್ದಾರೆ ಪೊಲೀಸ್ನವರು. ತಕ್ಷಣ ಅಗ್ನಿಶಾಮಕ ದಳದವರು ಸಿಬ್ಬಂದಿಗಳೆಲ್ಲ ಧಾವಿಸಿ ಅವಶೇಷಗಳನ್ನು ತೆರವುಗೊಳಿಸಬೇಕು. ನೋಡಿ, ಮುನ್ನೆಚ್ಚರಿಕೆ ಕ್ರಮದಿಂದ ಎಲ್ಲ ಮಾಡಬೇಕು. DK ಶಿವಕುಮಾರ್ ಅವರು ಇದೆಲ್ಲ ಪ್ರತಿಯೊಂದು ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಯಾಕೆ ಹಿಂಗಾಯ್ತು? ಪ್ರತಿಷ್ಠಿತ ಆಸ್ಪತ್ರೆ ಅಂತ ಹೇಳ್ತೀರಾ, ಆಸ್ಪತ್ರೆಯಲ್ಲಿ ಸೇಫ್ಟಿ ಇಲ್ಲ. ಆಸ್ಪತ್ರೆ ಗೋಡೆಗಳೇ ಬಿದೋಗ್ತಾ ಇದ್ದಾವೆ. ಕಾಂಪೌಂಡ್ಗಳು, ಗೇಟ್ಗಳು ಏನು ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ. ಜನ ಅಲ್ಲೆಲ್ಲ ಹೊರ್ಕೊಂಡು ನಿಂತ್ಕೊಂತಾರೆ. ಅಲ್ಲೇ ವ್ಯಾಪಾರಸ್ಥರೆಲ್ಲ ಕೆಲಸ ಮಾಡ್ತಾರೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಬೆಂಗಳೂರು ತತ್ತರಿಸ್ತಾ ಇರುತ್ತೆ. ಒಂದ್ಸಲ ಅಲ್ಲ, ಇದು ಪ್ರತಿ ಸಲ ಅಂಡರ್ ಪಾಸ್ ಮುಚ್ಕೊಂಡು ಹೋಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ನೀರು ಹೋಗಲ್ಲ, ಬಸ್ಗಳು ಓಡಾಡಲ್ಲ, ಕ್ಯಾಬ್ಗಳು ಓಡಾಡಲ್ಲ. ಏನು ವ್ಯವಸ್ಥೆ ಸ್ವಾಮಿ ಇದು? ಪ್ರತಿ ಸಲ ಮಳೆ ಬಂದಾಗಲೂ ಇದೇ ರೀತಿ. ಆದರೆ ಈ ಬಾರಿ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಗೋಡೆ ಕುಸಿತದಿಂದ ಆಡಳಿತ ಮಂಡಳಿ ನಿರ್ಲಕ್ಷ್ಯನ ಅಂತಲೇ ಹೇಳ್ಬೋದು. ಇಲ್ಲ, ಯಾಕಂದರೆ ಅದು ಎತ್ತು ತೋರಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಲ್ಲ. ದುರ್ಬಲವಾಗಿರುವಂಥ ಗೋಡೆಯನ್ನು ದುರಸ್ತಿ ಮಾಡೋದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ? ಸತ್ತವರು ಕೇವಲ ಸಂಖ್ಯೆಗಳಲ್ಲ, ಅವರು ಒಂದೊಂದು ಕುಟುಂಬದ ಆಧಾರ ಸ್ತಂಭಗಳಾಗಿರ್ತಾರೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಸಂಜೆ ಮನೆ ರೊಟ್ಟಿ ತಿನ್ಕೊಂಡು ಸಾಕಪ್ಪ ಆಯ್ತಪ್ಪ ಇವತ್ತಿನ ಕೆಲಸಗಳು ಅಂತೇಳಿ ಆರಾಮಾಗಿ ನಿದ್ದೆ ಮಾಡೋವಂಥವ್ರು, ಮನೆಗೆ ಆಧಾರ ಸ್ತಂಭವಾಗಿರುವಂಥವ್ರು ಈಗ ಶವಾಗಾರ. ಏನಿದು ಪರಿಸ್ಥಿತಿ? ಪಾಪ ಗಾಯಗಳಾಗಿದೆ ಅವ್ರಿಗೆ. ಅವ್ರ ಪರಿಸ್ಥಿತಿ ಹೇಗಿರ್ಬೇಡ. ಈ ಸಾವುಗಳಿಗೆ ಹೊಣೆ ಯಾರು ಸ್ವಾಮಿ? ಪಾಲಿಕೆ ನಿರ್ಲಕ್ಷ್ಯನ ಏನೋ? ಗ್ರೇಟರ್ ಬೆಂಗಳೂರು ಏನಿದು? BBMP ಎಲ್ಲೋದ್ರಿ? ಮುಂಚೆ ಇದ್ದವ್ರು ಮಾಡಿದ್ರು, ಈಗ ಯಾರೋ ಗೊತ್ತಿಲ್ಲ. ಒಬ್ಬರಿಂದ ಒಬ್ಬರ ಮೇಲೆ ಎತ್ತಾಕೋದು, ಅವ್ರ ಮೇಲೆ ಇವ್ರು ಹಾಕೋದು, ಲಾಸ್ಟಿಗೆ ಆಸ್ಪತ್ರೆಯವ್ರ ನಿರ್ಲಕ್ಷ್ಯ ಅಂತ ಹಾಕೋದು. ಒಟ್ಟಿನಲ್ಲಿ ಹೊಣೆ ಯಾರೂ ಇಲ್ಲ ನೋಡಿ. ಈ ರೀತಿ ಆದರೆ ಹೇಗೆ? ಅದೇ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಲ್ಲಿ. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾರೆ. ಮಳೆಗಾಲದ ಆರಂಭದಲ್ಲಿ ಇಂತಹ ಘಟನೆಗಳು ಬೆಂಗಳೂರಿನಲ್ಲಿ ಜನತೆಗೆ ಭೀತಿಯನ್ನು ಮೂಡಿಸ್ತಾ ಇದೆ. ಸರ್ಕಾರದ ಮೃತ ಕುಟುಂಬಕ್ಕೆ ಪರಿಹಾರ ಏನಾದ್ರು ಘೋಷಿಸ್ತಾ ಇಲ್ವೋ? ಏನು ಮಾಡ್ತಾರೆ ನೋಡೋಣ. ಆದಷ್ಟು ಎಲ್ಲರೂ ಹುಷಾರಾಗಿರಿ ಮಳೆ ನಿಲ್ಲೋವರೆಗೂ. ಯಾಕಂದರೆ ಮಳೆಯ ಸಮಯದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. IMD ರಿಪೋರ್ಟ್ ಮಾಡಬೇಕು, ಅವ್ರಿಗೆ ಕ್ಲಾರಿಟಿ ಕೊಡಲೇಬೇಕು. ಸಂಪೂರ್ಣ ನ್ಯೂಸ್
ಇದು ನೊಂದವರ ಧ್ವನಿ.